ಇನ್ನು ಹೆಚ್ಚುವರಿ ಡಿಸಿಎಂ ಮಾಡುವುದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂದ್ರೆ ಹೆಚ್ಚುವರಿ ಡಿಸಿಎಂ ಮಾಡೋದಕ್ಕೆ ಹೋಗಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ 2 ಸಲ ಸಿಎಂ ಆಗಿದ್ದವರು ಈಗ ಕೇಂದ್ರದಲ್ಲಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಸ್ವಾಭಾವಿಕವಾಗಿ ಕೇಂದ್ರದ ಸಹಕಾರ ಇದ್ದೇ ಇರುತ್ತೆ. ಕುಮಾರಸ್ವಾಮಿ ರಾಜ್ಯದ ಹಿತಾಸಕ್ತಿ ಕಾಪಾಡಲಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸರ್ಕಾರದತ್ತ ಹೋಗ್ತಾ ಇದ್ದಾರೆ. ಕೇಂದ್ರ ರಾಜಕಾರಣದಲ್ಲಿ ಇರ್ತಾರೆ, ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದ ಬಗ್ಗೆ ಅವರು ಹಿತಾಸಕ್ತಿಯನ್ನ ತೋರಿಸಬೇಕು. 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಹಾಗಾಗಿ ಕೇಂದ್ರದ ಸಹಕಾರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ರಾಜ್ಯಕ್ಕೆ ಬೇಕಾಗಿರುವಂತಹ ಯೋಜನೆಗಳಿರ್ಬೋದು ಅಥವಾ ಅನುದಾನ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಸ್ವಲ್ಪ ಆಸಕ್ತಿ ತೋರಿಸಬೇಕು ಅಂದಿದ್ದಾರೆ. ಇನ್ನು ಡಿಸಿಎಂ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸರಿ ಇದೆ ಅಂತ ಅಂದರೆ ಹೆಚ್ಚುವರಿ ಡಿಸಿಎಂ ಅನ್ನ ಮಾಡೋದಕ್ಕೆ ಹೋಗಲ್ಲ. ಒಬ್ಬರೇ ಡಿಸಿಎಂ ಇರ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಅಂತ. ಅದ್ರ ಬಗ್ಗೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡ್ತಾರೆ, ಅದೇ ಅಂತಿಮ ಆಗುತ್ತೆ. ಅವರಿಗೆ ಆ ರೀತಿ ಅನಿಸಿದ್ರೆ ಅವರ ತೀರ್ಮಾನ ಮಾಡ್ತಾರೆ. ಇಲ್ಲ ನಡೀತಾ ಇದೆ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಆಡಳಿತ ಅನ್ನೋದೇನಾದರೂ ಅವರಿಗೆ ಮಾಹಿತಿಗಳು ಇದ್ರೆ ಅದನ್ನ ಅವರು ತೀರ್ಮಾನ ಮಾಡಕ್ ಹೋಗೋದಿಲ್ಲ. ನನಗೆ ಅವರು ಮುಖ್ಯಮಂತ್ರಿ ಆಗಿದ್ರು 2 ಬಾರಿ, ಈಗ ಕೇಂದ್ರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ. ಸ್ವಾಭಾವಿಕವಾಗಿ ಅವರಿಗೆ ಒಂದಿಷ್ಟು ಸಹಕಾರ ಇರ್ತದೆ. ಅದನ್ನ ಉಪಯೋಗ ಮಾಡಿಕೊಂಡು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನೋದು ಅಷ್ಟೇ ನಮ್ಮ ಅಭಿಲಾಷೆಗಳು. ಅದು ಮುಂದೆ ಹೇಗಾಗುತ್ತೆ ಅಂತ ಕಾದು ನೋಡೋಣ. ಪಕ್ಷದಲ್ಲಿ ನಮ್ಮ ವರಿಷ್ಠ